ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ದೇವಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ನೆಲೆಸಿದ್ದು ಅನ್ನೋ ಕಥೆನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಅಂದರೆ ತುಂಬ ಜನ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇರ್ತೀವಿ, ಪೂಜೆ ಮಾಡಿಸ್ತಾ ಇರ್ತೀವಿ, ಬಟ್ ಅದ್ರ ಬಗ್ಗೆ ಹಿನ್ನೆಲೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಅದ್ರ ಹಿನ್ನೆಲೆ ತುಂಬ ರೋಮಾಂಚಕರಾಗಿರುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಅದ್ರ ಬಗ್ಗೆ ನಾಡದೇವತೆ ಶಕ್ತಿ ದೇವತೆ ಬಗ್ಗೆ ಇನ್ನೂ ನಮಗೆ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಷಾಢ ಶುಕ್ರವಾರ ದಿನ ಜೂನ್ 27 ಸ್ಟಾರ್ಟ್ ಆಗುತ್ತೆ, ಹೋಗಬೇಕು ಅಂತಿದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿಕೊಂಡು ಅದ್ರ ಹಿಸ್ಟ್ರಿನ ಸ್ವಲ್ಪ ತಿಳ್ಕೊಂಡು ಹೋಗಿ ನಿಮಗೇನೆ ರೋಮಾಂಚನ ಆಗುತ್ತೆ ವೀಕ್ಷಕರೇ. ಈ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ತೊಪ್ಪಲಿನಲ್ಲಿ ಹೇಗೆ ನೆಲೆಸಿದ್ದು, ಮತ್ತೆ ಈ ತಾಯಿಗೆ ಏನು ಹೆಸರು, ಆ ಬೆಟ್ಟಕ್ಕೆ ಏನು ಹೆಸರು ಕರಿತಿದ್ರು, ಆಗ ಈ ಚಾಮುಂಡೇಶ್ವರಿ ಯಾರನ್ನ ಸಂಹಾರ ಮಾಡಿದ್ದು, ಚಾಮುಂಡೇಶ್ವರಿ ತಂಗಿ ಯಾರು, ಮತ್ತೆ ಆ ದೇವಿನ ಕರೆ ವಿಶೇಷ ಏನು ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಈ ವಿಡಿಯೋದಲ್ಲಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ವೀಕ್ಷಕರೇ, ಪ್ರತಿಯೊಬ್ಬರು ನನ್ನ ಸಂದೀಪ ಕೆ ಚೆನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈಗ ನೋಡೋದಾದ್ರೆ ಈ ಚಾಮುಂಡೇಶ್ವರಿ ತಾಯಿ ಅದನ್ನ ನಾಡ ದೇವತೆ ಅಥವಾ ಶಕ್ತಿ ದೇವತೆ ಅಂತಲೂ ಕರೀತಾರೆ. ಮತ್ತೆ ಇದೊಂದು ಪುರಾಣ ಪ್ರಸಿದ್ಧ ಟೆಂಪಲ್ ವೀಕ್ಷಕರೇ. ಇಲ್ಲಿಗೆ ಸಾವಿರಾರು ವ್ಯಕ್ತಿ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ತುಂಬಾ ಜನ ವಿಸಿಟ್ ಮಾಡುವಂತಹ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಒಂದು ಫೇಮಸ್ ಟೆಂಪಲ್ ಅಂತಾನೂ ಹೇಳ್ಬೋದು ವೀಕ್ಷಕರೇ. ಏನಕ್ಕೆ ಅಂದ್ರೆ ಇದೊಂದು ಶ್ರೀಮಂತ ದೇವತೆ ವೀಕ್ಷಕರೇ. ಈ ಚಾಮುಂಡೇಶ್ವರಿ ತಾಯಿ, ಮೈಸೂರು ಚಾಮುಂಡೇಶ್ವರಿ ತಾಯಿದು ಶ್ರೀಮಂತ ದೇವತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊ, ಅವ್ರಿಗೆ ಏನೇ ಕಷ್ಟಗಳಿರಲಿ, ಅವ್ರಿಗೆ ಏನೇ ಕಷ್ಟ ಕಾರ್ಪಣ್ಯಗಳಿರಲಿ, ಏನೇ ರೋಗ ರುಜಿನಗಳಿರಲಿ, ಏನೇ ಸಂತಾನದ ಪ್ರಾಬ್ಲಮ್ ಏನೇ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಈಗ ಇದ್ರ ಹಿಸ್ಟ್ರಿ ಬಗ್ಗೆ ಪ್ರತಿಯೊಂದು ನೋಡ್ತಾ ಹೋಗೋಣ ವೀಕ್ಷಕರೇ. ಇದಕ್ಕೆ ನಾನು ಹೇಳ್ದಂಗೆ ಆಗ್ಲೇನೆ ಈ ಬೆಟ್ಟಕ್ಕೆ ಮಹಾಬಲಗಿರಿ ಅಂತ ಬೆಟ್ಟ ಅಂತ ಕರಿತಾ ಇದ್ರು ವೀಕ್ಷಕರೇ. ಈಗ ಇದನ್ನ ಚಾಮುಂಡಿ ಬೆಟ್ಟ ಏನಕ್ಕೆ ಅಂತ ಹೆಸರು ಬಂದಿದ್ದು ಅಂದ್ರೆ, ಈ ಚಂಡಾಮುಂಡಾಸುರನ ಮಹಿಷಾಸುರನ ಅವರು ತಾಯಿ ಚಾಮುಂಡೇಶ್ವರಿ ಯುದ್ಧ ಮಾಡಿ ಕೊಲೆ ಮಾಡಿದಾಗ, ಆಗ ರಾಕ್ಷಸರ ಮಹಿಷಾಸುರ ಮತ್ತು ಅವನ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಾಗ ಈ ಚಾಮುಂಡಿ ಬೆಟ್ಟ ಅಂತ ಅದಕ್ಕೆ ಹೆಸರು ಬಂದಿದ್ದು ವೀಕ್ಷಕರೇ. ಅವಾಗ ಚಾಮುಂಡಿ ತಾಯಿ ಅಲ್ಲಿ ನೆಲೆಸಿದ್ದು ವೀಕ್ಷಕರೇ. ಆಗ ಇದಕ್ಕೆ ಇದು ಗಿರಿ ಅಂತ ಬೆಟ್ಟ ಅಂತ ಕರಿತಾ ಇದ್ರು ವೀಕ್ಷಕರೇ. ನಾನು ಮೊದಲೇ ಹೇಳ್ದಂಗೆ ಇದು ಚಾಮುಂಡೇಶ್ವರಿ ತಾಯಿಗೆ ತಂಗಿ ಬಂದ್ಬಿಟ್ಟು ತಂಗಿ ಹೆಸರು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ವೀಕ್ಷಕರೇ. ಆ ಅಕ್ಕ ತಂಗಿ ಅಲ್ಲೇನೆ ಚಾಮುಂಡೇಶ್ವರಿ ಒಳಗೆ 6 ಕಿಲೋಮೀಟರ್ ದೂರದಲ್ಲಿ ಉತ್ತೇನಹಳ್ಳಿಲಿ ತಂಗಿ ಜ್ವಾಲಾಮುಖಿ ತ್ರಿಪುರ ಸುಂದರಿಯ ದೇವಸ್ಥಾನ ಇರೋಕ್ಕೆ, ಅದು ಒಂದು ವಿಖ್ಯಾತ ಪ್ರಸಿದ್ಧ ಟೆಂಪಲ್. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಬಟ್ ಈ ಅಕ್ಕ ತಂಗಿದು ಥರ ಇದು ಮತ್ತು ಏನಕ್ಕೋಸ್ಕರ ಆ ತಂಗಿ ಅಕ್ಕಕ್ಕೆ ಸಹಾಯ ಮಾಡಿದ್ಲು ಅನ್ನೋದೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಂಹಾರ ಮಾಡ್ಬೇಕಾದ್ರೆ ತಂಗಿ ತುಂಬಾನೇ ಸಹಾಯ ಮಾಡಿರ್ತಾಳೆ ವೀಕ್ಷಕರೇ. ಅದು ಹೇಗೆ ಸಹಾಯ ಮಾಡಿರ್ತಾಳೆ ಅಂತ ನೋಡೋಣ ವೀಕ್ಷಕರೇ. ನೀವು ತುಂಬಾ ಅಕ್ಕ ತಂಗಿ ಸಂಬಂಧಗಳನ್ನ ಇಲ್ಲಿ ನಮ್ಮ ಇದರಲ್ಲಿ ನೋಡಿರ್ತಾರೆ. ಹಾಗೇನೆ ಚಾಮುಂಡೇಶ್ವರಿ ಮತ್ತೆ ತ್ರಿಪುರ ಸುಂದರಿದು ಹಾಗೆ ಅಕ್ಕ ತಂಗಿ ಸಂಬಂಧ. ಮತ್ತೆ ಅವರು ಯಾವಾಗಲೂ ಜಗಳ ಆಡ್ತಾ ಇರೋರಂತೆ, ಯಾವಾಗಲೂ ತುಂಬಾನೇ ಜಗಳ ಆಡಾರಂತೆ. ಹಾಗಾಗಿ ಅವರು ಏನೇನು ಶಾಪ ಕೊಟ್ಕೊಂಡಿದ್ರೆ ಅವ್ರವ್ರಿಗೆ ಶಾಪ ಕೊಟ್ಕೊಂಡಿದ್ರಂತೆ, ನೀನು ಎಲ್ಲಿ ನೆಲೆಸ್ತೀಯ ಅದೆಲ್ಲ ಫುಲ್ಲು ಕಲ್ಲು ಗುಡ್ಡಗಳಾಗಿರ್ಲಿ ಆ ಪ್ಲೇಸು ಅಂತ. ಹಾಗಾಗಿ ಚಾಮುಂಡೇಶ್ವರಿ ಬೆಟ್ಟ ಕಲ್ಲು ಗುಡ್ಡಗಳಾಗಿದೆ. ಹಾಗೆ ಚಾಮುಂಡೇಶ್ವರಿ ತಂಗಿಗೆ ಏನಾದ್ರು ಅಂದ್ರೆ, ನೀನು ನೆಲೆಸನೆಲ್ಲ ಬಳಪದ ಕಲ್ಲಾಗ್ಲಿ ಅಂತ ಹೇಳ್ತಾರೆ. ಹಾಗೆ ತ್ರಿಪುರ ಸುಂದರಿ ನೆಲೆಸಿರೋ ಪ್ಲೇಸ್ ಬಂದ್ಬಿಟ್ಟು ತುಂಬಾನೇ ಬಳಪದ ಕಲ್ಲಿನ ಆಕಾರದ ಬಳಪದ ಕಲ್ಲು ಅಲ್ಲಿ ಇದ್ರ ಮೇಲೆ ತ್ರಿಪುರ ಸುಂದರಿ ಟೆಂಪಲ್ ಇರೋದಂತೆ ವೀಕ್ಷಕರೇ. ಹಾಗಾಗಿ ಅವರಿಬ್ರು ಸಂಬಂಧ ಒಂಥರ ಅವಿನಾಭಾವ ಸಂಬಂಧ ಅದು. ಬಟ್ ಆದ್ರೆ ತಂಗಿ ಹೇಗೆ ಇದನ್ನ ಮಹಿಷಾಸುರ ಸಂಹಾರ ಮಾಡಕ್ಕೆ ಹೆಲ್ಪ್ ಮಾಡಿದ್ದು, ಅದು ಒಂದು ರೋಮಾಂಚನಕಾರಿ ಘಟನೆ ವೀಕ್ಷಕರೇ. ಈ ಮಹಿಷಾಸುರ ತಪಸ್ ಮಾಡ್ತಾ ಬ್ರಹ್ಮನ ಹತ್ರ ಒಂದು ವರ ಕೇಳ್ತಾನಂತೆ ವೀಕ್ಷಕರೇ. ಏನಂದ್ರೆ, ನನ್ನ ಎಷ್ಟು ತೊಟ್ಟು ರಕ್ತ ಭೂಮಿಗೆ ಬೀಳುತ್ತೆ ಅಷ್ಟು ರಾಕ್ಷಸರನ್ನೇನೋ ಹುಟ್ಟಿಸ್ಬೇಕು ಅಂತ ಕೇಳ್ತಾನಂತೆ. ಮಹಿಷಾಸುರ ರಿಕ್ವೆಸ್ಟ್ ಮಾಡ್ಕೊಳ್ತಾನಂತೆ ವೀಕ್ಷಕರ. ಅವಾಗ ಬ್ರಹ್ಮ ಅವನ್ನ ಧ್ಯಾನಕ್ಕೆ ಮೆಚ್ಚಿ ವರ ಕೊಟ್ಬಿಡ್ತಾರಂತೆ ವೀಕ್ಷಕರೇ. ನಿನಗೆ ಅಷ್ಟು ಜನ ಪ್ರಾಪ್ತಿ, ಎಷ್ಟು ತೊಟ್ಟುಗಳು ನೆಲಕ್ಕೆ 100 ತೊಟ್ಟು ನೆಲಕ್ಕೆ ಬಿದ್ದೆ 100 ರಾಕ್ಷಸರು ಆಗಿ ಸಂಹಾರರು ಹುಡ್ತಾರೆ ಅಂತ ಹೇಳ್ತಾರೆ. ಅವಾಗ ಆ ತುಟ್ಟುಗಳನ್ನ ಬೀಳೋ ಟೈಮಲ್ಲಿ ಏನ್ ಮಾಡ್ತಾಳಂತೆ, ಅಷ್ಟು ಜನ ಮಾಡಿದಾಗ ಚಾಮುಂಡೇಶ್ವರಿ ಸಂಹಾರ ಮಾಡಕ್ಕೆ ಕಷ್ಟ ಆಗದಂತೆ.
ಅದಕ್ಕೋಸ್ಕರ ತಂಗಿ ಏನು ಮಾಡ್ತಾಳಂತೆ ಅಂದರೆ ತ್ರಿಪುರ ಸುಂದರಿ ಬಂದ್ಬಿಟ್ಟು ನಾಲಿಗೆನೆ ಭೂಮಂಡಲಕ್ಕೆ ಹಾಕ್ಬಿಡ್ತಾಳಂತೆ, ಒಂಥರ ಚಾಪೆ ಹಾಸ್ದಂಗೆ ಹಾಸ್ಬಿಡ್ತಾಳಂತೆ ವೀಕ್ಷಕರೇ. ಆವಾಗ ಇವರು ಮಹಿಷಾಸುರ ಒಂದು 100 ತೊಟ್ಟು ರಕ್ತಗಳಲ್ಲಿ ತುಂಬ ಎಲ್ಲ ತೊಟ್ಟು ರಕ್ತಗಳು ಆಲ್ಮೋಸ್ಟ್ ಒಂದು 80% ಎಲ್ಲ ರಕ್ತವನ್ನು ತಾಯಿ ತ್ರಿಪುರ ಸುಂದರಿ ನಾಲ್ಗೆ ಮೇಲೆ ಬಿದ್ದಾಗ ಅದು ನಾಲ್ಗೆ ಮೇಲೆ ಹಿರ್ಕೊಂಡು ತ್ರಿಪುರ ಸುಂದರಿ ನಾಲ್ಗೆಯಲ್ಲಿ ಹೀರ್ಕೊಂಡ್ಬಿಡ್ತಾರಂತೆ, ಅದು ನೆಲಕ್ಕೆ ಬೀಳದೇ ಇರುವಂತೆ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ಜನ ರಾಕ್ಷಸರು ಮಾತ್ರ ಹುಟ್ಟಿ ಬರ್ತಾರಂತೆ. ಆವಾಗ ತಾಯಿ ಚಾಮುಂಡೇಶ್ವರಿ ಅವ್ರನ್ನೆಲ್ಲ ಮಹಿಷಾಸುರ ಮರ್ದಿನಿ ಸಂಹಾರ ಮಾಡಿದ ಮೇಲೆ, ಅದನ್ನೆಲ್ಲ ಸಾಯಿಸಿದ ಮೇಲೆ ತಾಯಿ ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನೆಲೆಸಿದ್ದಂತೆ ವೀಕ್ಷಕರೇ. ಆಗ ಚಾಮುಂಡೇಶ್ವರಿ ನೆಲೆಸಿದ ಮೇಲೆ ಆ ಚಾಮುಂಡೇಶ್ವರಿ ದೇಗುಲನ ಹೊಯ್ಸಳ ಸಂಸ್ಥಾನದಲ್ಲಿ 12ನೇ ಶತಮಾನದಲ್ಲಿ ಆ ಮೂಲ ದೇವಾಲಯನ ಕಟ್ಟಲಾಯಿತು. ಅದು ತುಂಬಾ ಚಿಕ್ಕದಾಗಿತ್ತು ವೀಕ್ಷಕರೇ. ಆ ಗೋಪುರನ ಚಾಣಕ್ಯ ಯಾರೋ ಇನ್ನೊಂದು ಕಥೆಯ ಪ್ರಕಾರ ಗೋಪುರನ ಬೇರೆ ಒಂದು ರಾಜ್ಯ ದೊರೆಗಳು ಅದನ್ನು ಸ್ಥಾಪನೆ ಮಾಡಿದಂತೆ. ಬಟ್ ಚಿಕ್ಕ ಮೂಲ ದೇವಾಲಯವನ್ನ ಹೊಯ್ಸಳ ದೊರೆಗಳು 12ನೇ ಶತಮಾನದಲ್ಲಿ ಮಾಡಿದ್ದು. 17ನೇ ಶತಮಾನದಲ್ಲಿ ಆ ಗೋಪುರಗಳನ್ನೆಲ್ಲ ಪೂರ್ಣ ಮಾಡಿರೋ ಇನ್ನೊಂದು ಕಥೆ ಇದೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ವಾಸ್ತುಶಿಲ್ಪ ಇರಲಿ, ಆರ್ಕಿಟೆಕ್ಚರ್ ಇರಲಿ, ಅದನ್ನೆಲ್ಲ ಫಾಲೋ ಮಾಡಿರೋದು ಅವಾಗಿನ ಹೊಯ್ಸಳ ಆಗಲಿ ಚಾಣಕ್ಯ ಶತಮಾನದಲ್ಲಿ, ಆ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಅದನ್ನು ಬಿಲ್ಡ್ ಮಾಡಿರೋದು ವೀಕ್ಷಕರೇ. ಈ ಚಾಮುಂಡೇಶ್ವರಿ ಇದೆಯಲ್ಲ, ಅದು ಮತ್ತು ಯದುವೀರ್ ಫ್ಯಾಮಿಲಿಗೆ ಅದೊಂಥರ ಅವಿನಾಭಾವ ಸಂಬಂಧ ವೀಕ್ಷಕರೇ. ಈ ಟೆಂಪಲ್ನ ಅಭಿವೃದ್ಧಿ ಮಾಡಿರೋದೇ ಆ ಯದುವೀರ್ ವಂಶಸ್ಥರು ವೀಕ್ಷಕರೇ. ಏನಕ್ಕೆ ಅಂದರೆ ಅದು ತುಂಬ ಮೂಲ ದೇವರು ಅಂತ ದೊಡ್ಡ ದೇವಾಲಯ ಆಗಿ ಬೆಳೆಯೋಕ್ಕೆ ಇವರ ಅಂದರೆ ರಾಜಕುಮಾರ ವಂಶಸ್ಥರ ಯದುವೀರ್ ವಂಶಸ್ಥರ ಫ್ಯಾಮಿಲಿನೇ ಕಾರಣ ವೀಕ್ಷಕರೇ. ಏನಕ್ಕೆ ಅಂದರೆ ತಾಯಿ ಚಾಮುಂಡೇಶ್ವರಿನ ಆ ವಂಶಸ್ಥರು ತುಂಬಾನೇ ಪೂಜೆ ಮಾಡ್ತಿದ್ರಂತೆ. ಆ ಯದುವೀರ್ ವಂಶಸ್ಥರಿಗೆ ಮಕ್ಕಳಿರಲಿಲ್ವಂತೆ ವೀಕ್ಷಕರ, ಸಂತತಿನೇ ಇರಲಿಲ್ವಂತೆ. ಆ ತಾಯಿನ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿ ಎಲ್ಲ ಮಾಡಿದ ಮೇಲೆ ಅವರಿಗೆ ಸಂತತಿ ಬೆಳೀತಾ ಹೋಯ್ತಂತೆ ವೀಕ್ಷಕರೇ. ಆಗಿನಿಂದ ಅವರು ತುಂಬಾನೇ ಕ್ಲೀನಾಗಿ ಇದನ್ನ ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡಿಕೊಂಡು ಆ ಅಭಿವೃದ್ಧಿ ಪಡಿಸಿ ಆ ದೇವಾಲಯನ ಇನ್ನೂ ದೊಡ್ಡದಾಗಿ ಮಾಡಿ ಜನಗಳು ತುಂಬ ಜನ ಬರಂಗ್ ಮಾಡಿ ತಾಯಿಯ ಪವಾಡಗಳ ಪ್ರತಿಯೊಬ್ಬರಿಗೂ ತಿಳಿಸಿ ಅದು ಈಗ ಪ್ರಸಿದ್ಧಿ ಆಗಿರೋದೇ ಹಾಗಾಗಿ ವೀಕ್ಷಕರೇ. ಈಗ ಏನೇ ಪೂಜಾ ಪದ್ಧತಿಗಳು ನಡೆದ್ರು, ಈಗ ಅರಮನೆಯಲ್ಲಿ ಏನೇನು ನಡೀತವೆ ಪೂಜಾ ಪದ್ಧತಿಗಳು, ಅದೇ ಸೇಮ್ ಪೂಜಾ ಪದ್ಧತಿಗಳು ಇಲ್ಲೂ ಕೂಡ ನಡೀತವೆ ವೀಕ್ಷಕರೇ. ಇದರಲ್ಲೂ ಕೂಡ, ಅದರಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅವರು ಏನು ಫಾಲೋ ಮಾಡ್ತಾರೆ ಅದೇ ರಾಜ ಪದ್ಧತಿನೇ ಇಲ್ಲೂ ಫಾಲೋ ಮಾಡಿದೆ. ಈಗ ದರ್ಬಾರ್, ಈಗ ನಾವು ದಸರಾದಲ್ಲೆಲ್ಲ ನೋಡಿರ್ತೀವಿ ವೀಕ್ಷಕ, ದಸರಾದಲ್ಲಿ ನವದುರ್ಗೆಗಳನ್ನ ಆಹ್ವಾನ ಮಾಡೋ ಪೂಜೆಗಳು ಅವೆಲ್ಲ ನವರಾತ್ರಿದಲ್ಲಂತೂ ವಿಶೇಷ ಪೂಜೆ ನಡೆಯೋದು ಇದರಲ್ಲಿ ವೀಕ್ಷಕರೇ, ಚಾಮುಂಡೇಶ್ವರಿ ಟೆಂಪಲಲ್ಲಿ. ಇಲ್ಲಿ ಯಾವ ಥರ ದರ್ಬಾರ್ ಮಾಡ್ತಾರೆ, ರಾಜರು ಹೋಗಿ ಕೂತ್ಕೊಂಡು ಯಾವ ಥರ ದರ್ಬಾರ್ ಮಾಡ್ತಾರೆ ಅದೇ ಥರ ಚಾಮುಂಡೇಶ್ವರಿ ದರ್ಬಾರ್ ಉತ್ಸವನೂ ನಡೆಯುತ್ತೆ ವೀಕ್ಷಕರೇ ಚಾಮುಂಡೇಶ್ವರಿಯಲ್ಲಿ. ಸೇಮ್ ಪೂಜಾ ಪದ್ಧತಿಗಳು ಏನೇನು ಅರಮನೆಗಳು ನಡೀತವೆ ಅದೇ ಥರ ಪೂಜಾ ಪದ್ಧತಿಗಳು ಚಾಮುಂಡಿ ಬೆಟ್ಟದಲ್ಲೂ ಕೂಡ ನಡೀತವೆ ವೀಕ್ಷಕರೇ. ಹಾಗಾಗಿ ಅದರದ್ದೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ವಿ ವೀಕ್ಷಕರೇ. ಮತ್ತೆ ಇನ್ನೊಂದು ಏನಂದ್ರೆ ವಿಷಯ ವೀಕ್ಷಕರೇ, ಇದು 18 ಮಹಾಶಕ್ತಿ ಪೀಠಗಳಲ್ಲಿ, ವಿಶ್ವದ 18 ಮಹಾಶಕ್ತಿ ಪೀಠಗಳಲ್ಲಿ ಚಾಮುಂಡೇಶ್ವರಿನೂ ಕೂಡ ಒಂದು ವೀಕ್ಷಕರೇ. ಹಾಗಾಗಿ ಇದರಲ್ಲಿ ನೀವು ಇದೊಂದು ಶ್ರೀಮಂತಿಕೆ ಅಂತ ಹೇಳಿದಲ್ಲ, ಶ್ರೀಮಂತಿಕೆಯುಳ್ಳ ಶಕ್ತಿ ದೇವತೆ ಅಂತ. ಇದು ತುಂಬಾನೇ ಡಿಫ್ರೆಂಟ್ ಟೆಂಪಲ್ ವೀಕ್ಷಕರೇ. ನೀವೆಲ್ಲ ಪ್ರತಿಯೊಬ್ಬರು ಇದು ವಿಸಿಟ್ ಮಾಡಲೇಬೇಕು. ಇದೊಂಥರ ಟೂರಿಸ್ಟ್ ಸ್ಪಾಟ್ ಥರನೇ ಆಗಿದೆ. ಪ್ರತಿ ಯಾವ್ಯಾವ ಸ್ಟೇಟಿ ಯಾವ್ಯಾವ ಕಂಟ್ರಿಯಿಂದ ಬಂದ್ರೂ ಮೈಸೂರಿಗೆ ಹೋದರೆ ಚಾಮುಂಡಿ ಬೆಟ್ಟಕ್ಕೆ ಮಿಸ್ಸೇ ಮಾಡಲ್ಲ ವೀಕ್ಷಕರೇ. ಆಗೆಲ್ಲ ಜನಗಳು ಇದಕ್ಕೆ ರೋಡ್ ಇರ್ತಿರಲ್ಲ, 1000 ಸ್ಟೆಪ್ಪು 300 ಫೀಟು ಅದು ಬೆಟ್ಟ ಇರೋದು, ಅದನ್ನ ಕ್ಲೈಮ್ ಮಾಡಿಕೊಂಡು ಹತ್ಕೊಂಡು ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗಿ ಚಾಮುಂಡಿ ಬೆಟ್ಟ ತಾಯಿನ ದರ್ಶನ ಮಾಡ್ತಾ ಇದ್ರು ವೀಕ್ಷಕರೇ. ಅದಾದಮೇಲೆ ನಂದಿ, ಅದು 800 ಸ್ಟೆಪ್ಪಿಗೆ ನಂದಿದು ಒಂದು ಸಿಗುತ್ತೆ, ಅದೊಂದು 15 ಫೀಟು 24 ಫೀಟ್ ಲಾಂಗ್ ಇರೋಂಥ ನಂದಿ ವೀಕ್ಷಕರೇ. ಹಾಗಾಗಿ ಅದೊಂದು ಫೇಮಸ್ಸು. ಅಲ್ಲಿ ನೀವೆಲ್ಲ ಪ್ರತಿಯೊಬ್ಬರು ಹೋಗಿ ನೋಡಿದಾಗ ನಂದಿ ಸ್ಟ್ಯಾಚ್ಯೂಗೆ ಹೋಗಿ ಅಲ್ಲೂ ನಂದಿ ಆಶೀರ್ವಾದ ಪಡ್ಕೊಂಡು ಹೋಗಿ ವೀಕ್ಷಕರೇ. ಇನ್ನೊಂದು ಏನಂದರೆ, ಇದು ದೇವಿನ ಕೆರೆ. ಅಲ್ಲಿ ಪ್ರತಿಯೊಬ್ಬರು ತಿಳ್ಕೊಂಡಿರೋದೇನೆಂದರೆ ದೇವಿನ ಕೆರೆಯಲ್ಲೇ ನೀರು ತಗೊಂಡೋಗಿ ತಾಯಿನ ಅಭಿಷೇಕ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ವೀಕ್ಷಕರೇ. ಅದಲ್ಲ, ದೇವಿನ ಕೆರೆಯಲ್ಲಿ ಒಂದು ಬಾವಿ ಇದೆ ಅಂತೆ, ಅಲ್ಲಿ ಬಾವಿಯಿಂದ ನೀರು ತಗೊಂಡೋಗಿ ಆ ಬಾವಿಯಿಂದ ನೀರು ತಗೊಂಡೋಗಿ ತಾಯಿ ಚಾಮುಂಡೇಶ್ವರಿಗೆ ಅಭಿಷೇಕ ಮಾಡೋದು ವೀಕ್ಷಕರೇ. ಅದು ಕಲ್ಲಿನ ಮೇಲೆ ಇರೋದ್ರಿಂದ ಅಲ್ಲೆಲ್ಲ ಕ್ಲೀನಾಗಿ ನದಿ ಅಥವಾ ಏನು ಕಲ್ಯಾಣಿ ಏನು ಮಾಡಿಲ್ಲ ಅವರು. ಹಾಗಾಗಿ ಅದೊಂದು ಕೆರೆ, ಇದ್ರ ಮೇಲೆ ಅಲ್ಲೊಂದು ದೇವಿನ ಕೆರೆ ಅಂತಿದೆ, ಅಲ್ಲಿ ಬಾವಿ ಇದೆ, ಅಲ್ಲಿಂದ ಬಾವಿಯಿಂದ ಅದನ್ನ ನೀರು ತಗೊಂಡೋಗಿ ತಾಯಿ ಚಾಮುಂಡೇಶ್ವರಿಗೆ ಅಭಿಷೇಕ ಮಾಡ್ತಾರೆ ವೀಕ್ಷಕರು. ಇನ್ನೊಂದು ಏನಂದ್ರೆ, ಅದು ನೀರು ಇದೆಯಲ್ಲ ಅದು ತುಂಬಾ ಹಸಿರಾಗಿರುತ್ತಂತೆ. ಅಲ್ಲಿ ನೀವು ಏನೇ ಪುಣ್ಯ ಸ್ನಾನ ಮಾಡ್ಕೊಂಡ್ರು ಅಥವಾ ಏನೇ ಹರಕೆ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋದ್ರೆ ರೋಗ ರುಜಿನಗಳು ಏನೇ ಇದ್ರು ವಾಸಿ ಆಗುತ್ತೆ ಅನ್ನೋದೊಂದು ವಿಷಯ ವೀಕ್ಷಕರೇ. ಮತ್ತೆ ಇನ್ನೊಂದು ಏನಂದ್ರೆ,
ಅಲ್ಲಿ ಈಗ ಮೂಡಿ ಮಾಡಿಸ್ಕೊಂಡವರು ಏನೇ ಮಾಡಿಸ್ಕೊಂಡು ಹರಕೆ ಮಾಡ್ಕೊಂಡವರು ಆ ಪುಣ್ಯಸ್ಥಾನ ಮಾಡಿಕೊಂಡು ಅಲ್ಲಿ ಆ ದೇವಿ ಕೆರೆಯಲ್ಲಿ ಪುಣ್ಯಸ್ಥಾನ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿಗೆ ಆಶೀರ್ವಾದ ಪಡ್ಕೊಂಡು ವಾಪಸ್ ಬರ್ತಾರೆ ವೀಕ್ಷಕರೇ. ಹಾಗಾಗಿ ಇದ್ರದ್ದೊಂದು ಹೇಗೆ ತಾಯಿ ನೆಲೆಸಿದ್ದು ಅಲ್ಲಿ, ಅದರದ್ದು ಏನೇನು ಇನ್ಫಾರ್ಮೇಷನ್ನು, ಯಾವ ಥರ ಪೂಜಾ ಪದ್ಧತಿಗಳು ಫಾಲೋ ಮಾಡ್ಕೊಂಡು ಬರ್ತಾರೆ ಅನ್ನೋ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಐ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.